ಪುಸ್ತಕದ ಪಾಠಕ್ಕಿಂತ ಮನೆಯ ಪಾಠ ಮಕ್ಕಳಿಗೆ ಮೇನ್ ಆಗುತ್ತೆ ಅಂತ ಅನ್ನೋದು ನನ್ನ ಭಾವನೆ. ಹಾಗಾಗಿ ತಂದೆ ತಾಯಿ ಆದವರು ಮಕ್ಕಳನ್ನ ಮೇನ್ ಆಗಿ ಮನೆಯಲ್ಲಿ ಯಾವ ರೀತಿ ಆ ಮಕ್ಕಳನ್ನ ರೆಡಿ ಮಾಡಬೇಕು. ಶಾಲೆಗೆ ಹೋಗೋ ತನಕ, ಶಾಲೆಗೆ ಹೋದ್ಮೇಲೆ ಪುಸ್ತಕದ ಪಾಠ ಶಿಕ್ಷಕರು ಕಲಿಸ್ತಾರೆ. ಮನೆಯಲ್ಲಿ ಅವ್ರಿಗೆ ಮೊಬೈಲು ಮತ್ತು ಟಿವಿಯನ್ನು ಅವಾಯ್ಡ್ ಮಾಡಿ ಅವ್ರನ್ನ ಯಾವ ರೀತಿ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋ ತನಕ ಅವ್ರನ್ನ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ. ಯಾಕೆಂದರೆ ನಾನು ನನ್ನ ಮಗನ ಒಂದು ಜ್ಞಾಪಕ ಬರುತ್ತೆ. ಈ ಟೈಮಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಮೈಸೂರಿಗೆ ಸೇರಿಸ್ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೆ. ಅವರು ಅಲ್ಲಿ ನಾನು ಇಂಟ್ರ್ಯೂಗೆ ಹೋದೆ. ನನ್ನ ಮಗನಿಗೆ ಆಗಲಿಲ್ಲ ಅಂದರೆ ಅಲ್ಲಿ 3,000 ಅಪ್ಲಿಕೇಶನ್ನು, 100 ಜನ ಸ್ಟೂಡೆಂಟ್ಸು. ಹಾಗಾಗಿ ನನ್ನ ಮಗನಿಗೆ ಆಗಲಿಲ್ಲ. ಆದರೆ ಆ ಗುರುಗಳೊಂದು ನಮ್ಮನ್ನೆಲ್ಲರೂ ಉಳಿದವ್ರನ್ನ ಕೂರಿಸಿ ಮಾತಾಡಿದ್ರು. ಯಾರು ಏನು ಬೇಜಾರಾಗಬೇಡಿ, ಗುರುಕುಲದಲ್ಲಿ ನೀವು ಕಲಿಸ್ಬೇಕು ಅಂತ ಆಸೆ ಪಟ್ಟಿದ್ದೀರಿ ನಿಜ, ಆದರೆ ಎಲ್ರಿಗೂ ಗುರುಕುಲ ಕೊಡೋಕ್ಕಾಗಲ್ಲ. ನೀವು ಇಲ್ಲಿ ಒಂದು ಪಾಂಪ್ಲೆಟ್ ಇಟ್ಟಿದ್ದೀವಿ, ಅದನ್ನೆಲ್ಲ ಸ್ಟೂಡೆಂಟ್ಸು ಆ ಪಾಂಪ್ಲೆಟ್ನ ತಗೊಂಡು ಪೇರೆಂಟ್ಸು ತಗೊಂಡೋಗಿ ಅದನ್ನು ನೀವು ಮನೇಲಿ ಅಳವಡಿಸ್ಕೊಂಡ್ಬಿಟ್ರೆ ನಿಮ್ಮ ಮನೆ ಗುರುಕುಲ ಆಗತ್ತೆ ಅಂತ. ಆ ಪಾಂಪ್ಲೆಟಲ್ಲಿ ಏನಿತ್ತಂದರೆ, ಬೆಳಗ್ಗೆ 5 ಗಂಟೆಗೆ ನಾವೇ ಎಬ್ಬರಿಸ್ತೀವಿ, ಅದೇ ಥರ ನೀವು 5 ಗಂಟೆಗೆ ಎಬ್ಬರಿಸಿ. ಅದನ್ನ ಏನು ಮಾಡಬೇಕು, ಯೋಗ ಮಾಡಿಸ್ಬೇಕು, ಧ್ಯಾನ ಮಾಡಿಸ್ಬೇಕು. ಆ ಮಕ್ಕಳನ್ನ ಯಾವ ರೀತಿ ಮೊಬೈಲ್ ಅವಾಯ್ಡ್ ಮಾಡಬೇಕು, ಟಿವಿ ಅವಾಯ್ಡ್ ಮಾಡಿ. ಅದು ನೆಕ್ಸ್ಟ್ ಅಂತ ಶಾಲೆಗೆ ಕಳಿಸ್ತೀರಾ, ಶಾಲೆಯಲ್ಲಿ ಶಿಕ್ಷಕರು ಮಾಡ್ತಾರೆ. ಬಂದಾದ್ಮೇಲೆ ಏನು ಮಾಡಬೇಕು ಅನ್ನೋದು ಪೂರ್ತಿ ರಾತ್ರಿ ಮಲಗೋ ತನಕ ಆ ಪಾಂಪ್ಲೆಟಲ್ಲಿ ಇತ್ತು. ಅದನ್ನು ನೀವು ಅಳವಡಿಸ್ಕೊಂಡದ್ದೇ ಆದರೆ ಏನು ಗುರುಕುಲದ ಒಂದು ವಿದ್ಯೆ ಸಿಗುತ್ತೆ ಅದು ನಿಮ್ಮ ಮನೆಯಲ್ಲೇ ಸಿಗುತ್ತೆ ಅಂತ ನನಗೆ ಅವತ್ತು ರಾಮಕೃಷ್ಣ ಆಶ್ರಮದ ಗುರುಗಳು ಕಳಿಸೋದು. ನನ್ನ ಮಗ ಇವಾಗ MBA ಮುಗಿಸಿದ್ದಾನೆ. ನಾನು ಇದ್ದು 6ನೇ ಕ್ಲಾಸ್ಗೆ ಅಡ್ಮಿಷನ್ ಮಾಡೋಕ್ಕೆ ಹೋಗಿದ್ದು. ಅವತ್ತಿನಿಂದ ನಾನು ಆದಷ್ಟು ಅದನ್ನು ನೋಡಿ ನನ್ನ ಮಕ್ಕಳಿಗೆ ನಾನು ಹೇಳ್ತೀನಿ, ನೋಡಪ್ಪ ಈ ಥರ ಈ ರೀತಿ ಅಂತ. ಅದನ್ನು ನೀವು ಮಕ್ಕಳಿಗೆ ಅಳವಡಿಸಿದ್ದು ಏನು, ಮನೆಗೆ ಬಂದು ಹಿರಿಯರಿಗೆ ನಮಸ್ಕಾರ ಮಾಡಿಸೋದು, ಅವ್ರ ಪಾದ ಸಣ್ಣ ಮಾಡಿಸೋದು, ಅಂದರೆ ಕಲ್ಚರ್, ಜೀವನದ ಪಾಠ. ಅದು ಪುಸ್ತಕದ ಪಾಠ ಬೇರೆ ಇದೆ ಬಿಡಿ. ಜೀವನದ ಪಾಠನ ನೀವು ಕಲಿಸುತ್ತೆ ಆದರೆ, ಇವತ್ತು ಅವಶ್ಯಕತೆ ಇರೋದು ಜೀವನದ ಪಾಠ ಮಕ್ಕಳಿಗೆ. ಪುಸ್ತಕದ ಪಾಠ ಎಲ್ಲ ಕಲಿತಾರೆ. ಪುಸ್ತಕದ ಪಾಠ ಕಲಿತು ಡಾಕ್ಟ್ರು ಇಂಜಿನಿಯರು ಆದರೆ, ಮಾನವೀಯತೆ ಇಲ್ಲದೆ ಇರೋ ಡಾಕ್ಟರ್ ಆದರೆ ಪ್ರಯೋಜನ ಇಲ್ಲ. ಮಾನವೀಯತೆ ಇರೋ ಡಾಕ್ಟರ್ ಆಗಬೇಕು. ಒಬ್ಬ ಪೇಷೆಂಟು ಅಲ್ಲಿ ಸಾಯ್ತಾ ಇದ್ದಾನೆ ಅಂದರೆ ಇಲ್ಲಿ ಒಂದು ಮೊಬೈಲ್ ನೋಡ್ಕೊಂಡು ಕೂತಿರುವಂಥ ಡಾಕ್ಟರ್ ಆಗ್ಬಿಟ್ಟಿದ್ದಾರೆ ಇವತ್ತು. ಅದು ಮಾನವೀಯತೆ ಇಲ್ಲದೆ ಇರೋ ಡಾಕ್ಟರ್. ಅವರು ಡಾಕ್ಟರ್ ಆದವ್ರು ಏನಾಗಬೇಕು, ಅವನ ಪ್ರಾಣ ಉಳಿಸೋ ಕಡೆ ಗಮನ ಕೊಡಬೇಕೇ ಹೊರತು ಅವನಷ್ಟಕ್ಕೆ ಅವನು ಏನೋ ಸಾಯ್ತಾನೆ, ನಾನು ಡಾಕ್ಟರ್ ಆಗಿದ್ದೀನಿ, ನನ್ನ ಕರ್ತವ್ಯ, ನಂದು ಹೆಂಗೇರು ಸಂಬಳ ಬರುತ್ತೆ ಅನ್ನೋ ಡಾಕ್ಟರ್ ಆಗುವಂಥ ವಿದ್ಯಾರ್ಥಿಗಳ ಅವಶ್ಯಕತೆ ಇಲ್ಲ ಇವತ್ತು. ಅದನ್ನು ಮನುಷ್ಯತ್ವ ಇರುವಂಥ ಪ್ರಜೆಗಳಾಗಬೇಕೇ ಹೊರತು ಮನುಷ್ಯತ್ವ ಇಲ್ಲದೆ ಇರೋ ಡಾಕ್ಟರ್ ಆದರೆ ಏನು ಪ್ರಯೋಜನ ಇಲ್ಲ ಅಂತ ನನಗನ್ಸೋದು. ಗೋರ ಶ್ರೀನಿವಾಸ್ ಅವ್ರಿಗೆ ನಾನು ಮನವಿ ಮಾಡೋದು, ಯಾವುದೇ ಸ್ಕೂಲು ಕಾಲೇಜುಗಳಲ್ಲಿ ವಾರಕ್ಕೊಂದು 2 ದಿವಸನಾದರೂ ಮಾನವೀಯತೆ ಪಾಠವನ್ನು ಕಲಿಸ್ಬೇಕು ಅಂತ. 1-2 ದಿವಸ, ವಾರಕ್ಕೆ 2 ದಿವಸ ಯಾರಾದರೂ ಒಳ್ಳೆ ತಿಳಿದವರು, ಪತ್ರಕರ್ತರು ಇರ್ಬೋದು, ಒಬ್ರು ಸ್ವಾಮೀಜಿ ಇರ್ಬೋದು, ಅವರಿಂದ ಪಾಠ ಕಲಿಸೋರು ಶಿಕ್ಷಕರು ಕಲಿಸ್ತಾರೆ. ಮಾನವೀಯತೆ ಪಾಠವನ್ನು ವಾರಕ್ಕೆ 2 ದಿವಸನಾದರೂ ಖಂಡಿತ, ನಾನೇನಾದರೂ ಮುಂದೆ ಸ್ಕೂಲ್ ಮಾಡಿದ್ರೆ ಖಂಡಿತ ವಾರಕ್ಕೆ 2 ದಿವಸ ನಾನು ಆ ಥರದ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಗೋರಾ ಶ್ರೀನಿವಾಸ್ ಕಡೆಯಿಂದ ಶಿಕ್ಷಣ ಇಲಾಖೆಗೆ ತಲುಪಲಿ ಅಂತಲೂ ಹೇಳ್ತೀನಿ. ಏಕೆಂದರೆ ಪಾಠ ಬೇರೆ, ಪಾಠ ಕಲಿಯೋದಿದ್ದೇ ಇದೆ. ಮಾನವೀಯತೆ ಪಾಠವನ್ನು ಕಲಿಯೋದು ಇವತ್ತು ನಾನು ನೋಡ್ತಾ ಇದ್ದೀನಿ. ಭ್ರಷ್ಟ ಅಧಿಕಾರಿಗಳು, ಅವ್ರು ಮಾನವೀಯತೆ ಅನ್ನೋದಿಲ್ಲ. ಓದಿದ್ದಾರೆ, ಒಳ್ಳೆ ಆಫೀಸರ್ಸ್ ಆಗಿದ್ದಾರೆ. ಒಬ್ಬ ವಯಸ್ಸಾದ ವೃದ್ಧ 3 ಮಾಡಿ ಮೆಟ್ಲತ್ತು ಬಂದು ಕುತ್ಕೋತಾನೆ ಅಂದರೆ ಅವ್ನಿಗೆ ಏನು ಕಷ್ಟ ಅನ್ನೋದನ್ನ ಕೇಳದೇನೆ ಅವ್ರ ಕರ್ತವ್ಯ ಅವ್ರು ಮಾಡ್ಕೊಂಡು ಕೂತಿರ್ತಾರೆ. ಅದು ಮಾನವೀಯತೆಯ ವಿದ್ಯಾವಂತರಲ್ಲ. ಮಾನವೀಯತೆಯ ವಿದ್ಯಾವಂತರೇನು, ಅವ್ರ ವಯಸ್ಸಾಗಿದೆ, ಅವ್ರಿಗೆ ಏನು ಮಾಡಬೇಕು, ನಮ್ಮ ತಂದೆ ಸ್ಥಾನದಲ್ಲಿ ಬಂದಿರ್ಬೋದು, ನಮ್ಮ ಅಣ್ಣನ ಸ್ಥಾನದಲ್ಲಿ ಬಂದಿರ್ಬೋದು, ನಮ್ಮ ತಾಯಿ ಸ್ಥಾನದಲ್ಲಿ ಬಂದಿರ್ಬೋದು ಅಂತ ಅನ್ನೋ ತಿಳ್ಕೊಂಡು ಮಾಡ್ತಾನಲ್ಲ, ಅದು ಮಾನವೀಯತೆ ವಿದ್ಯಾವಂತರು ಅಂತ ನನ್ನ ಭಾವನೆ. ಅದು ಇವತ್ತು ಮಕ್ಕಳಲ್ಲಿ ಕಲಿಬೇಕಾಗಿದೆ. ಅದಕ್ಕೆ ದಯವಿಟ್ಟು ಶಾಲೆಯಲ್ಲಿ ಕಲಿಸೋದು ಜೊತೆಗೆ ನೀವು ಮನೆಯಲ್ಲಿ ಮೊಬೈಲು, ಟಿವಿ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಬೆಳಿಗ್ಗೆ ಏಳೋದ್ರಿಂದ ನೀವು ಹೇಳ್ತೀರಿ ಮಕ್ಕಳಿಗೆ ರೈಟ್ ಸೈಡಲ್ಲಿ ಎದ್ದೇಳ್ಬೇಕಪ್ಪ ಒಳ್ಳೇದಾಗುತ್ತೆ ಅಂತ. ಅದನ್ನು ಕೇಳುತ್ತೆ ಮಗು, ಅದಾಗದ್ರೂ ರೈಟ್ ಸೈಡಲ್ಲಿ ಎದ್ದೇಳುತ್ತೆ. ಅದೇ ರೀತಿ ಪ್ರತಿಯೊಂದನ್ನು ಕಲಿಯುತ್ತದು. ಅದನ್ನು ನೀವು ಆ ಮಗುಗೆ ಕಲಿಸೋದ್ರ ಮುಖಾಂತರ ಒಂದು ಮಾನವೀಯತೆಯ ಪ್ರಜೆಯಾಗಿ ಮಾಡಿ ಸ್ಕೂಲ್ ಮುಂದೆ ನಂಬ್ಕೊಬೇಡಿ ಅಂತ
ನನ್ನ ಭಾವನೆ. ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ.